ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟು ನಿರಂತರವಾಗಿ ಅಧ್ಯಕ್ಷರು ಎಲ್ಲ ಜಿಲ್ಲೆಗಳಲ್ಲಿ ಪಕ್ಷದ ಸಂಘಟನೆ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಅವರು ನಿರಂತರವಾಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಬಳ್ಳಾರಿ ಸಭೆ ಇತ್ತು ಮತ್ತು ಇತ್ತೀಚೆಗೆ ಬಳ್ಳಾರಿಯಲ್ಲಿ ಆಗಿರುವಂಥ ಎಲ್ಲ ಘಟನಾವಳಿಗಳ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು. ಇದೇ ತಿಂಗಳು 17ನೇ ತಾರೀಕು ಬಳ್ಳಾರಿಯಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನಾ ರ್ಯಾಲಿ ಮತ್ತು ಅದರೊಟ್ಟಿಗೆ ಈ ಪಾದಯಾತ್ರೆ ವಿಚಾರಗಳೆಲ್ಲದರ ಬಗ್ಗೆ ಸೇರಿ ನಾಳೆ ನಾಡಿದ್ರಲ್ಲಿ ಒಂದು ಸರಿಯಾದ ಒಂದು ರೂಪುರೇಷೆಗಳನ್ನು ತಯಾರು ಮಾಡಿ ಒಂದು ನಾಳೆ ಅಥವಾ ನಾಡಿದ್ದು ಮಾಧ್ಯಮಗಳಿಗೆ ನಾನು ತಿಳಿಸ್ಕೊಡ್ತೀನಿ. 17ನೇ ತಾರೀಕು ದಿನಾಂಕ ನಿಗದಿಯಾಗಿದೆ. ಆ ಹೋರಾಟ ಅಥವಾ ಏನು ಹೇಗೆ ಅನ್ನೋದ್ರ ಬಗ್ಗೆ ನಾಳೆ ನಾಡಿದ್ರಲ್ಲಿ ಒಂದು ಕ್ಲಿಯರ್ ಕಟ್ ಆಗಿ ಪ್ರೋಗ್ರಾಮ್ ಪ್ಲ್ಯಾನ್ ಮಾಡಿ ನಾವು ನಿಮಗೆ ತಿಳಿಸ್ತೀವಿ. ಎಲ್ಲವುದು ಅಂದರೆ ಇವತ್ತು ರ್ಯಾಲಿ ಪಾದಯಾತ್ರೆ ಹೇಗೆ ಏನು ಪ್ರತಿಭಟನಾ ಸಭೆ ಇದೆಲ್ಲದ್ರ ಬಗ್ಗೆ ಕೂಡ ಒಂದು 2 ದಿವಸಗಳಲ್ಲಿ ನಾಳೆ ನಾಡಿದ್ರಲ್ಲಿ ಒಂದು ತೀರ್ಮಾನ ಮಾಡಿ ಹೇಳೋದಾಗುತ್ತೆ. ಆ ಎಲ್ಲ ಪ್ರೋಗ್ರಾಮ್ ಬಗ್ಗೆ ಡೀಟೇಲ್ಡ್ ಆಗಿ ಮ್ಯಾಕ್ಸಿಮಮ್ ನಾಳೆ ಅಥವಾ ನಾಡಿದ್ದನ್ನ ನಾನು ಬಳ್ಳಾರಿ ಮಾಧ್ಯಮಗಳ ಮೂಲಕನೇ ನಾನು ತಿಳಿಸ್ತೀನಿ. ಅಂದರೆ ಒಂದು 3-4 ವಿಚಾರಗಳು ಮಾತಾಡಿದ್ದೀವಿ ನಾವು. ಆ ಎಲ್ಲದನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಕೂತ್ಕೊಂಡ್ಬಿಟ್ಟು ಎಲ್ಲ ಮಾತಾಡಿದ್ದೀವಿ. ಮತ್ತು ನಾಳೆ ಕೂಡ ಮಾತಾಡಿ ಅದನ್ನು ಅನೌನ್ಸ್ ಮಾಡ್ತೀವಿ. ಇಲ್ಲ, ಅಧ್ಯಕ್ಷರೇ ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ತಗೊಂಡೋಗ್ಬೇಕು ಅಂತೇಳಿ ನಮ್ಮ ಕೇಂದ್ರ ನಾಯಕರು ಕೂಡ ಈಗಾಗಲೇ ಅವರಿಗೆ ಕೆಲವೊಂದು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅವರು ಮಾತಾಡ್ತಾ ಇದ್ದಾರೆ. ಇವತ್ತು ಎಲ್ಲ ವಿಷಯಗಳು ಮಾತಾಡಿದ್ದೀವಿ. ಒಂದು ಪ್ಲ್ಯಾನ್ ಹೇಗಿರಬೇಕು ಅನ್ನೋದನ್ನು ಇವತ್ತು ಸಂಜೆಗೆ ಅಥವಾ ನಾಳೆಗೆ ಫೈನಲ್ ಆಗುತ್ತೆ. ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ನೋಡಿ, ಸರ್ಕಾರದ ಕಡೆಯಿಂದ ನಾವೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟೇ. ಮಾಮೂಲು ಪೊಲೀಸರಾಗಲಿ CID ಆಗಲಿ ಎಲ್ಲ ಕೂಡ ರಾಜ್ಯ ಸರ್ಕಾರದ ಕೆಳಗಡೆ ಇರುವಂಥದ್ದು. ನಾನು ಈಗಾಗಲೇ ತಮ್ಮಲ್ಲಿ ನೇರವಾಗಿ ಅವರ ಕಾಂಗ್ರೆಸ್ ಕಾರ್ಯಕರ್ತರನ್ನು ತಾವು ವಿಡಿಯೋದಲ್ಲಿ ತಾವು ಗಮನಿಸಿದರೆ, ಭರತ್ ರೆಡ್ಡಿ ನಮ್ಮ ಮನೆ ಮೇಲೆ ರಾತ್ರಿ 9 ಗಂಟೆಗೆ ಬಂದಾಗ ಆ ಒಬ್ಬ ರಾಜಶೇಖರನ ಹುಡುಗನ್ನ ಏನು ಕೊಲೆ ಮಾಡಿದ್ರಲ್ಲ, ಆ ರಾಜಶೇಖರ್ ಸುತ್ತುವರಿದೇ ಆ ಟರ್ಬನ್ಗಳು ಹಾಕೊಂಡಿರುವಂಥ 3 ಗನ್ಮ್ಯಾನ್ಗಳು ಆ ಹುಡುಗನ ಸುತ್ತೂರ ಓಡಾಡ್ತಾ ಇರ್ತಾರೆ. ಅವರು ಎಲ್ಲಿ ತಪ್ಪಿಸ್ಕೊಂತಾನೋ ಅಂತೇಳಿ. ಅಂದರೆ ಯಾರೋ ಒಬ್ಬ ಪ್ರಮುಖ ಕಾರ್ಯಕರ್ತನ ಕೊಲೆ ಮಾಡಿಬಿಟ್ಟು ನಮ್ಮ ಮೇಲೆ ಆಗಬೇಕನ್ನುವಂಥ ಒಂದು ಕುಡಿದ ಅಮಲಲ್ಲಿ ಇವತ್ತೇನು ಆ ಶಾಸಕ ಭರತ್ ರೆಡ್ಡಿ ತೀರ್ಮಾನ ಮಾಡ್ಕೊಂಡಿದ್ನೋ, ಆ 3 ಕಾರ್ಬನ್ ಹಾಕ್ಕೊಂಡಿರುವಂಥ ಆ ಟರ್ಬನ್ ಗನ್ಮ್ಯಾನ್ಗಳು ಪಂಜಾಬಿಗಳು ಆ ರಾಜಶೇಖರ್ ಸುತ್ತೂರನೇ ಓಡಾಡ್ತಾ ಇರ್ತಾರೆ. ಆ ಹುಡುಗ ಲಾಠಿ ಏಟ್ಗೆ ಅವ್ನು ಹಿಂತಿರುಗಿ ಓಡ್ತಾ ಇದ್ದರೆ ಅವ್ನ ಬೆನ್ನ ಹಿಂದೆನೇ ಪಾಯಿಂಟ್ ಬ್ಲ್ಯಾಂಕಲ್ಲಿ ಕೊಲೆ ಮಾಡಿದ್ದಾರೆ. ಇಷ್ಟು ಸಾಕ್ಷಿ ಇಟ್ಕೊಂಡ್ಬಿಟ್ಟು ಬಳ್ಳಾರಿ SP ಸಸ್ಪೆಂಡ್ ಆದರು, IG ಟ್ರಾನ್ಸ್ಫರ್ ಆದರು. ಆದರೆ ನಿಜವಾದ ಕಳ್ಳರು DSP ASP ಅಲ್ಲೇ ಬಳ್ಳಾರಿಯಲ್ಲಿ ಕುಂತಿದ್ದಾರೆ. ಅವ್ರ ಮೇಲೆ ಕ್ರಮ ಇದುವರೆಗೆ ಕೈಗೊಂಡಿಲ್ಲ. ಅವನು ಸತೀಶ್ ಶೆಟ್ಟಿದ ವಿಡಿಯೋ ನಾನು ಬಿಡುಗಡೆ ಮಾಡಿದೆ. ಅವನು ಆರಾಮಾಗಿ ಆಸ್ಪತ್ರೆ ಒಳಗಡೆಯಿಂದ ನಡ್ಕೊಂಡು ಬಂದು ಗಾಡಿ ಹತ್ತಿ ಆಂಬುಲೆನ್ಸಲ್ಲಿ ಕೂತ್ಕೊಂಡು ವಿಕ್ಟ್ರಿ ಸಿಂಬಲ್ 3 ಬಾರಿ ತೋರಿಸ್ತಾನೆ. ಅವನ್ನ ಅರೆಸ್ಟ್ ಮಾಡಿಲ್ಲ. ಭರತ್ ರೆಡ್ಡಿ 6-7 ದಿನದಿಂದ ಅವನು ಪತ್ತೆ ಇಲ್ಲ, ಎಲ್ಲಿದ್ದಾನೆ ಅನ್ನೋದನ್ನು ಅವನು ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಹೊಸ SP IG ಇಬ್ಬರು ಬಂದಿದ್ದಾರೆ, ಅವರು ಅರೆಸ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇಲ್ಲ. ಆ ASP DSP ಮೇಲೆ ಇದುವರೆಗೂ ಕ್ರಮ ಇಲ್ಲ. ಅಂದರೆ ಈ ಸರ್ಕಾರ CID ಕೊಟ್ಟರೆ ಏನೋ ಮೇಲೆಯಿಂದ ಬಿದ್ದುಬಿಡುತ್ತೆ, ಮಾಡೇ ಬಿಡ್ತಾರೆ ಅನ್ನೋಂಥ ಪರಿಸ್ಥಿತಿ ಸಾಧ್ಯನೇ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ನಮ್ಮ ಪೊಲೀಸರ ಬಗ್ಗೆ ಗೌರವ ಇದೆ ನನಗೆ. ಆದರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ನಾನೊಬ್ಬ ಶಾಸಕ ಕ್ರಿಮಿನಲ್ ಬೆನ್ನ ಹಿಂದೆ ನಾನು ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ ಮೇಲೆ ಜನಾರ್ದನ್ ರೆಡ್ಡಿಗೆ ಸೆಕ್ಯೂರಿಟಿ ಅಮೆರಿಕ ಚೈನಾದಿಂದ ತೊಗೊಂಡು ಬರ್ಲಿಕ್ಕೆ ಹೇಳ್ರಿ ಅಂತ ಹೇಳಿದ ಮೇಲೆ ಜನಾರ್ದನ್ ರೆಡ್ಡಿಗೆ ಏನಾದರೂ ಗುಂಡೇಟ್ ಇಲ್ಲಿ ಬಿತ್ತ ಅಂತೇಳಿ ಒಬ್ಬ ಉಪಮುಖ್ಯಮಂತ್ರಿ ಮಾತಾಡಿದರೆ ಇನ್ನು ಪೊಲೀಸರು ಅವ್ರಿಗೆ ಧೈರ್ಯ ಬರುತ್ತೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ.